ಹೇ ಮೈ ಡಿಯರ್ ವ್ಯೂವರ್ಸ್, ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಿದ್ದೀನಿ ಗ್ರಿಪ್ನ 4-in-1 ಮ್ಯಾಕ್ ಕಾಂಬೋ ಪವರ್ ಅಪ್. ಓಕೆ, ಇದರೊಳಗಡೆ ಫುಲ್ ಕಂಪ್ಲೀಟ್ 4 ಐಟಮ್ಸ್ ಇರುತ್ತೆ. ಒಂದು ಕಂಪ್ಲೀಟ್ ಸ್ಕ್ರೀನ್ ಕ್ಲೀನರ್ ಒಂದು ಸಿಗುತ್ತೆ, ಮತ್ತು ಮಿನಿ ಸ್ಪ್ಲಿಟರ್ 3-in-1 ಮಲ್ಟಿಪೋರ್ಟ್ ಹಬ್ ಒಂದು ಸಿಗುತ್ತೆ, ಆ್ಯಂಡ್ ಕಂಪ್ಲೀಟ್ ನಮ್ಮ ಮ್ಯಾಕ್ದೊಂದು ಪ್ರೊಟೆಕ್ಟರ್ ಕೂಡ ಸಿಗುತ್ತೆ. ಫ್ರಂಟು ಬ್ಯಾಕ್ ಫುಲ್ ಕಂಪ್ಲೀಟ್ ಸೆಟ್, ಆ್ಯಂಡ್ ಪೈಥಾನ್ ಬ್ಯಾಗ್ ಕೂಡ ಸಿಗುತ್ತೆ. ಇದು ಕಂಪ್ಲೀಟ್ ಪ್ಯಾಕೇಜು ಪ್ರೈಸ್ ಬಂದು 12,990 ರೂಪೀಸ್ ಇರುತ್ತೆ. ಇದು ಓಪನ್ ಮಾಡೋಣ, ಏನಿದೆ ಒಳಗಡೆ. ನೈಸ್ ಪ್ಯಾಕೇಜಿಂಗ್, ಆ್ಯಂಡ್ ಒಂದು ಒಳ್ಳೆ ನೈಸ್ ಬ್ಯಾಗ್ ಇದೆ. ಇಡೋಣ. ಆ್ಯಂಡ್ ನಾನು ಹೇಳಿದಾಗೆ ಐ ಸ್ಪೀಡ್ ಗ್ರಿಪ್ ಟೈಪ್ ಸಿ ಹಬ್ ಕೂಡ ಒಂದಿರುತ್ತೆ. 3-in-1 ಮಿನಿ ಸ್ಪ್ಲಿಟರ್ ಇರುತ್ತೆ, ಆ್ಯಂಡ್ ಇದರಲ್ಲಿ ಸ್ಕ್ರೀನ್ ಕ್ಲೀನರ್ ಕೂಡ ಒಂದಿದೆ. ಒಳ್ಳೆ ಕ್ವಾಲಿಟಿ ಸಖತ್ತಾಗಿದೆ. ಆ್ಯಂಡ್ ಫೈನಲ್ ಕಾಂಪ್ಯಾಕ್ಟ್ ಈಸಿ ವೇರ್ ಕಂಫರ್ಟ್ 15 ಇಂಚಸ್ದು ಪ್ರೊಟೆಕ್ಟರ್ ಕೂಡ ಇದೆ. ಕಂಪ್ಲೀಟ್ ಮ್ಯಾಕ್ ಪ್ರೊಟೆಕ್ಟ್ ಆಗುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕಡೆ. ಸ್ಲೀಕ್ ಪ್ರೊಟೆಕ್ಷನ್ ಅಂತ ಕೊಟ್ಟಿದ್ದಾನೆ, ತುಂಬ ಚೆನ್ನಾಗಿದೆ. ಈಸಿ ಟು ವೇರ್ ಕಂಫರ್ಟ್, ಅಲ್ಟ್ರಾ ಲೈಟ್ ಸ್ಲಿಮ್ ಆ್ಯಂಡ್ ಸೂಪರ್ ಲೈಟ್ ಅಂತೆ, ಆ್ಯಂಡ್ ನಾನ್ ಸ್ಲಿಪ್ ಬೇಸ್ ಅಂತೆ. ಫುಲ್ ಆ್ಯಕ್ಸೆಸ್ ಟು ಪೋರ್ಟ್ಸ್ಗಳು ಸಿಗುತ್ತೆ, ಏರ್ ವೆಂಟ್ಗಳು ಕೂಡ ಇದೆ. ಗ್ರಿಪ್ ಪ್ರಾಡಕ್ಟ್ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ. ಗ್ರಿಪ್ ನನ್ನ ಐಫೋನ್ ತೊಗೊಂಡು ಐಫೋನಲ್ಲೂ ಯೂಸ್ ಮಾಡ್ತೀನಿ, ಐಫೋನಲ್ಲೂ ತುಂಬ ಚೆನ್ನಾಗಿದೆ. ಅದೇ ಥರ ಇದರಲ್ಲೂ ಕೂಡ ಇದೆ. ಆ ಪ್ರೀಮಿಯಮ್ ಕ್ವಾಲಿಟಿ ಫೀಲ್ ನಿಮ್ಗೆ ಅಲ್ಲಿ ಮೇಲ್ಗಡೆಯಿಂದನೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈಸಿ ಟು ವೇರ್ ಅಲ್ಟ್ರೈಟ್ ಅಂತ ಹೇಳಿದ್ದಾರೆ. ಸೈಡ್ಗೆ ಹೋಗೋಣ. ಇದು ಕಂಪ್ಲೀಟ್ ಬಾಕ್ಸ್. ಓಕೆ, ನಿಮಗೆ ಇದರಲ್ಲಿ ಮಿನಿಮಲ್ ಡಿಸ್ಪ್ಲೇ ಸ್ಪ್ಲಿಟರ್ ಮಲ್ಟಿಪರ್ಪಸ್ ಹಬ್ ಕೂಡ ಇದೆ. ಹಬ್ಬು ಅಷ್ಟೇ USB-C HDMI ಮಲ್ಟಿಪೋರ್ಟ್ ಸಪೋರ್ಟ್ ಮಾಡುತ್ತೆ. USB-C ಥಂಡರ್ಬೋಲ್ಟ್ 3 HDMI 4K ಸಪೋರ್ಟ್ ಮಾಡುತ್ತೆ. ಔಟ್ಪುಟ್ 3.2 USB-C 100 ವಾಟ್ ಕೂಡ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ತುಂಬ ಪ್ರೀಮಿಯಮ್ ಆಗಿರುತ್ತೆ ಪ್ರಾಡಕ್ಟ್ಸ್. ಇವ್ರದ್ದು ಯಾವಾಗಲೂ ಅಷ್ಟೇ ಪ್ರಾಡಕ್ಟ್ಸ್ ತುಂಬ ಪ್ರೀಮಿಯಮ್ ಆಗಿರುತ್ತೆ. ಬಾಕ್ಸ್ ಮಾಡ್ತಾಯಿದ್ದೀನಿ. ವಾವ್, ನೈಸ್, ತುಂಬ ಚೆನ್ನಾಗಿದೆ. ಎಸ್, ತುಂಬ ಚೆನ್ನಾಗಿದೆ. ಯೂಸ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತ ಆಮೇಲೆ. ಬಟ್ ಕ್ವಾಲಿಟಿ ಈಸ್ ವೆರಿ ಗುಡ್, ರಿಯಲಿ ವೆರಿ ಗುಡ್. ಫುಲ್ ಮೆಟಲ್ ಬಾಡಿ ಆಗಿದೆ. Type-C HDMI 4K 3.2 3 ಕೂಡ ಇದೆ. ಕೇಬಲ್ ಕ್ವಾಲಿಟಿ ಆ್ಯಂಡ್ ಆಲ್ ತುಂಬ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಇಡೋಣ. ನೆಕ್ಸ್ಟ್ ಇದರಲ್ಲಿ ಬ್ಯಾಗ್ ಇತ್ತು, ನೆಕ್ಸ್ಟ್ ಬ್ಯಾಗ್ ನೋಡೋಣ. ಬ್ಯಾಗ್ ಕವರ್ ರಿಮೂವ್ ಮಾಡೋಣ. ವಾವ್, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೀರಿಯಸ್ ಆಗಿ ವ್ಯೂವರ್ಸ್, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಇಸ್ ವೆರಿ ಗುಡ್. ಲಾಕ್ ಕೊಟ್ಟಿದ್ದಾರೆ, ಜಿಪ್ ಇದೆ. ಒಂದು ಕಂಪಾರ್ಟ್ಮೆಂಟ್, 2 ಕಂಪಾರ್ಟ್ಮೆಂಟ್ ಇದೆ. ಓಕೆ, ನೈಸ್. ಇದರಲ್ಲಿ ಫುಲ್ ಕಂಪ್ಲೀಟ್ ಪೆನ್ ಹೋಲ್ಡರ್, ಪೆನ್ ಇಟ್ಕೊಬೋದು, ಪರ್ಸ್ ಇಟ್ಕೊಬೋದು. ಟ್ರಾವೆಲ್ ಮಾಡಬೇಕಾದ್ರೆ ಇಮಿಡಿಯೇಟಾಗಿ ಲ್ಯಾಪ್ಟಾಪ್ ತೊಗೊಂಡೋಗ್ಬೇಕಾದ್ರೆ ಸಪ್ರೇಟ್ ಇಲ್ಲೂ ಒಂದು ಕೂಡ ಪಾಕೆಟ್ ಅವೈಲಬಿಲಿಟಿ ಇದೆ. ನೈಸ್. ವಾಟರ್ ಬಾಟಲ್ ಹೋಲ್ಡರ್ ಕೂಡ ಇದೆ, ಎರಡೂ ಸೈಡ್ ಇದೆ ವಾಟರ್ ಬಾಟಲ್ ಹೋಲ್ಡರ್. ಆ್ಯಂಡ್ ಬ್ಯಾಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮೈನ್ ಲ್ಯಾಪ್ಟಾಪ್ ಹೋಲ್ಡಿಂಗ್ ಜಾಗ ಓಪನ್ ಮಾಡೋಣ. ವಾವ್, ವೆರಿ ನೈಸ್. ವೆರಿ ನೈಸ್. ಇನ್ಕ್ಲೂಡಿಂಗ್ ಪವರ್ ಬ್ಯಾಂಕ್ ಕನೆಕ್ಟ್ ಮಾಡಿ ಔಟ್ಸೈಡ್ ಚಾರ್ಜ್ ಮಾಡೋಕ್ಕೂ ಜಾಗ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರೀಮಿಯಮ್ ಕ್ವಾಲಿಟಿ. ಟ್ಯಾಬ್ ಕೂಡ ಇಟ್ಕೊಬೋದು, ಲ್ಯಾಪ್ಟಾಪ್ ಕೂಡ ಇಟ್ಕೊಬೋದು. ಎರಡಕ್ಕೂ ಪ್ರೊಟೆಕ್ಷನ್ ಕೂಡ ಇದೆ, ಬ್ಯಾಕ್ ಸೈಡಲ್ಲಿ ಪ್ರೊಟೆಕ್ಷನ್ ಕೂಡ ಇದೆ.
ಕೇಸ್ ಆಫ್ ಏನಾದರೂ ಲ್ಯಾಪ್ಟಾಪ್ ಇಟ್ಕೊಂಡ್ರು ಲ್ಯಾಪ್ಟಾಪ್ ಏನೂ ಆಗಬಾರ್ದು ಅಂತ ಹೇಳಿ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಪ್ರೊಟೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಆರಾಮಾಗಿ 15 ಇಂಚಸ್ ಲ್ಯಾಪ್ಟಾಪ್ನ ಕ್ಯಾರಿ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಏನಿದೆ ಚೆಕ್ ಮಾಡೋಣ. ನೆಕ್ಸ್ಟ್ ಕಂಪ್ಲೀಟ್ ಕ್ಲೀನರ್ ಇದೆ. ಕ್ಲೀನರಲ್ಲಿ ಒಂದು ಬ್ರಷ್, ಒಳ್ಳೆ ಕ್ವಾಲಿಟಿ ಬ್ರಷ್ ಇದೆ. ಆ್ಯಂಡ್ ಸ್ಕ್ರೀನ್ ಕ್ಲೀನರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಮೈಕ್ರೋಫೈಬರ್ ಕ್ಲಾತ್ ಕೊಟ್ಟಿದ್ದಾರೆ. 3 ಕೂಡ ಇದರೊಳಗಡೆ ಅವೈಲೇಬಲ್ ಇದೆ. ಆ್ಯಂಡ್ ನೆಕ್ಸ್ಟ್ ಏನಿದೆ ಚೆಕ್ ಮಾಡೋಣ. ಆ್ಯಂಡ್ ಫೈನಲ್ ಅನ್ಬಾಕ್ಸಿಂಗ್ ಮಾಡ್ತೀನಿ, ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಬಾಕ್ಸ್ ಮಾಡ್ತಾಯಿದ್ದೀನಿ. ವಾವ್, ತುಂಬ ಚೆನ್ನಾಗಿದೆ. ಐ ಥಿಂಕ್ ಅವ್ರ ಪ್ಯಾಕೇಜಿಂಗ್ ತುಂಬ ಅಂದರೆ ತುಂಬ ವ್ಯಾಲ್ಯೂಬಲ್ ಪ್ಯಾಕೇಜಿಂಗ್ ಆಗಿದೆ. ನೈಸ್ ಅಲ್ಲ. ಕೆಳಗಡೆಗೆ ಇದು ಮೇಲ್ಗಡೆಗೆ ಕೊಟ್ಟಿದ್ದಾರೆ. ಲ್ಯಾಪ್ಟಾಪ್ ಬೇಸ್ ಕೂಡ. ಸೊ ಹಾಕಿ ನೋಡ್ಬಿಡೋಣ, ಚೆಕ್ ಮಾಡೋಣ. ಮ್ಯಾಕ್ಬುಕ್ ಏರ್ M5 ಇದಕ್ಕೆ ನಾನೇನು ಗಾರ್ಡ್ ಹೇಳಿದೆ, ಗ್ರಿಪ್ಪದು ಗಾರ್ಡ್ ಬೇಸ್ ಯಾವ್ದಾರ ಅದು ಬೇಸ್ ಫಿಟ್ ಮಾಡೋಣ ಫಸ್ಟ್. ವೆರಿ ನೈಸ್, ತುಂಬ ಪ್ರೀಮಿಯಂ ಫೀಲ್ ಆಗುತ್ತೆ. ಜಸ್ಟ್ ಹಿಂಗೆ ಕೂರಿಸಿದ್ರೆ ಸಾಕು, ನೋಡಿ ಎಷ್ಟು ಚೆನ್ನಾಗಿದೆ. ಪ್ರೀಮಿಯಂ ಅಂದರೆ ಪ್ರೀಮಿಯಂ ಫೀಲ್ ಆಗುತ್ತೆ. ಐ ಥಿಂಕ್ ಅವರು ಕ್ಲೀನಾಗಿ ಫಿಟ್ ಆಗೋ ರೀತಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಟಾಪ. ಆ ಕವರ್, ಆ ಪ್ಯಾಕೇಜಿಂಗೇ ತುಂಬ ನಿಮಗೆ ಖುಷಿ ಆಗೋದು. ನೋಡಿ ಪ್ಯಾಕೇಜಿಂಗ್ ಮಾಡ್ತಾಯಿದ್ದೀನಿ. ಪ್ರೀಮಿಯಂ ಫೀಲ್ ಇದೆ, ಪ್ರೀಮಿಯಂ ಫೀಲ್ ಇದೆ. ಸೊ ಎರಡೂ ಕೂಡ ಸೇಮ್ ಕಡೆ ಓಪನ್ ಮಾಡ್ಲಿಕ್ಕೆ ನಿಮ್ಗೆ ಆಪ್ಷನ್ ಕೂಡ ಸಿಗುತ್ತೆ. ಚೆಕ್ ಮಾಡಿದೆ ಈ ಥರ ಹಾಕೋದ, ಇಲ್ಲಾಂದ್ರೆ ಆ ಕಡೆಯಿಂದ ಈ ಕಡೆ ಚೇಂಜ್ ಮಾಡೋದ. ಈ ಕಡೆ ಹಾಕೋದು ಅನ್ಸುತ್ತೆ. ಲಾಕ್ ಆಗಿದೆ. ಲಾಕನ್ ಸೌಂಡ್ ಬರ್ತಾ ಇದೆ. Now it's fully finished. ಫ್ರಂಟ್ ಆ್ಯಂಡ್ ಬ್ಯಾಕ್ ಫೀಲ್ ಮಾತ್ರ ತುಂಬ ಚೆನ್ನಾಗಿದೆ. ವೆರಿ ನೈಸ್ ಫೀಲ್. ತುಂಬ ಇಷ್ಟ ಆಯಿತು. ಆ ಫೀಲ್ ಏನು ಮಾಡಿದ್ದಾನೆ ತುಂಬ ಚೆನ್ನಾಗಿದೆ. ಗ್ರಿಪ್ಪಲ್ಲಿ ತುಂಬ ಇಷ್ಟ ಆಗುತ್ತೆ. ಐ ಥಿಂಕ್ ನೀವೆಲ್ಲ ಕೂಡ ತುಂಬ ಇಷ್ಟಪಡ್ತೀರಾ. ಐ ಕ್ಯಾನ್ ಹೈಲಿ ರೆಕಮೆಂಡೆಡ್ ಫಾರ್ ದಿಸ್ ಪ್ರಾಡಕ್ಟ್. ಅಷ್ಟು ಚೆನ್ನಾಗಿ ಫೀಲ್ ಇದೆ. ಥ್ಯಾಂಕ್ ಯು. ನೆಕ್ಸ್ಟ್ ಅಲ್ಲಿ ಅನ್ಬಾಕ್ಸಿಂಗ್ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ BK Tech and Travel Life ಚಾನಲ್ಗೆ.